ಮಕ್ಕಳೇ ಹೋದ್ ಕ್ಲಾಸ್ ನಲ್ಲಿ ಅಂದ್ರೆ ಹೋದ್ ಭಾಗದಲ್ಲಿ ನಾವು ಏನ್ ಕಲ್ತಿದ್ವಿ. ಆಮ್ಲ ಒಂದು ನಿರ್ದಿಷ್ಟ ಪ್ರಮಾಣದ ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿ ಪ್ರತ್ಯಾಮ್ಲದ ಗುಣವನ್ನ ಪರಸ್ಪರ ಲಯಗೊಳಿಸಿ ಲವಣ ಮತ್ತು ನೀರು ಉಂಟು ಮಾಡುವಂತಹ ರಾಸಾಯನಿಕ ಕ್ರಿಯೆಗೆ ತಟಸ್ಥೀಕರಣ ಅಂತ ಕರಿತೀವಿ ಅಂತ ನಾವು ಕಲ್ತ್ವಿ ಅಲ್ವಾ. ಈಗ ತಟಸ್ಥೀಕರಣದ ಬಗ್ಗೆ ನಾವು ಪಾಠವನ್ನ ಕಲ್ತಿದ್ದಾಯ್ತು. ಮುಂದಿನ ಪ್ರಶ್ನೆಯ ಕಡೆಗೆ ಗಮನ ಹರಿಸೋಣ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ಹೀಗಿದೆ. ನಿಮಗೆ ಮಣ್ಣಿನ ಮಾದರಿಯನ್ನ ಕೊಟ್ಟಿದೆ. ಅದು ಆಮ್ಲೀಯವಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನ ಹೇಗೆ ಪರೀಕ್ಷಿಸುವಿರಿ? ಸೊ ಹೇಗ್ ಟೆಸ್ಟ್ ಮಾಡ್ತೀರಾ ಮಣ್ಣಿನ ಮಾದರಿ ಅದು ಆಮ್ಲೀಯ ಅಸಿಡಿಕ ಅಥವಾ ನಾನ್ ಅಸಿಡಿಕ ಅಂತ ಹೇಗೆ ಟೆಸ್ಟ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ನೋಡೋಣವಾ? ನಾವು ಮಾಡ್ತಾ ಇದ್ದಂತಹ ಪಾಠ ಯಾವುದು? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಪಾಠದಲ್ಲಿ ಈಗ ಪ್ರಶ್ನೆ ಏನ್ ಕೇಳಿದ್ವಿ? ನಿಮಗೆ ಮಣ್ಣಿನ ಮಾದರಿಯನ್ನು ಕೊಟ್ಟಿದೆ. ಅದು ಆಮ್ಲೀಯವೇ ಅಥವಾ ಇಲ್ಲವೇ ಎಂಬುದನ್ನ ಹೇಗೆ ಪರೀಕ್ಷಿಸ್ತೀರಾ? ಒಂದು ಪ್ರಣಾಳದಲ್ಲಿ ಸುಮಾರು 2 ಗ್ರಾಂನಷ್ಟು 2 ಗ್ರಾಂನಷ್ಟು ಪರೀಕ್ಷಿಸಬೇಕಾಗಿರುವಂತಹ ಮಣ್ಣನ್ನ ತೆಗೆದುಕೊಳ್ಬೇಕಾಗತ್ತೆ. ಅದಾದ ನಂತರ ಅದಕ್ಕೆ 5 ml 5 ml ನೀರು ಸೇರಿಸಿ ಚೆನ್ನಾಗಿ ಕಲಕ್ಬೇಕಾಗತ್ತೆ. ಸೊ ಏನ್ ಮಾಡ್ತೀರಾ? ಒಂದು ಪ್ರಣಾಳದಲ್ಲಿ ಸುಮಾರು 2 ಗ್ರಾಂನಷ್ಟು ಮಣ್ಣನ್ನ ತೆಗೆದುಕೊಂಡು ಅದಕ್ಕೆ ಒಂದು 5 ಗ್ರಾಂನಷ್ಟು ಇದೆಷ್ಟು 2 ಗ್ರಾಂನಷ್ಟು ಮಣ್ಣನ್ನ ತೆಗೆದುಕೊಂಡಿರ್ತೀರಾ. ಅದಕ್ಕೆ ಸುಮಾರು 5 ಗ್ರಾಂನಷ್ಟು ನೀರನ್ನ ಸೇರಿಸ್ತೀರಾ. ಚೆನ್ನಾಗಿ ಕಲಕಿ ಪ್ರಣಾಳದ ಘಟಕಗಳನ್ನ ಸೋಸಿ ಶೋಧಿತ ದ್ರವವನ್ನ ಬೇರೊಂದು ಪ್ರಣಾಳದಲ್ಲಿ ಸಂಗ್ರಹಿಸಿ. ಇದನ್ನ ಚೆನ್ನಾಗಿ ನಾವು ಕಲಕ್ಬಿಟ್ಟು ಇದನ್ನ ಬೇರೊಂದು ಪ್ರಣಾಳದಲ್ಲಿ ಇದರ ನೀರೇನಿರುತ್ತೆ, ಮಣ್ಣು ಸಹಿತವಾದಂತಹ ನೀರೇನಿರುತ್ತೆ ಅದನ್ನ ನಾವು ಕಲೆಕ್ಟ್ ಮಾಡ್ಬೇಕಾಗತ್ತೆ. ಶೋಧಿತ ದ್ರವದ pH ಮೌಲ್ಯ pH ಮೌಲ್ಯ pH ಕಾಗದದ ಸಹಾಯದಿಂದ ಪರೀಕ್ಷಿಸಬೇಕಾಗುತ್ತೆ. pH ಕಾಗದ ಏನಾದ್ರೂ 7ಕ್ಕಿಂತ ಕಡಿಮೆ ಇದ್ದಲ್ಲಿ, ಈ ರೀತಿ pH ಕಾಗದಲ್ಲಿ 7ಕ್ಕಿಂತ ಕಡಿಮೆ ಇದ್ದಲ್ಲಿ ಅದು ಆಮ್ಲೀಯವಾಗಿರುತ್ತೆ, ಅಸಿಡಿಕ್ ಆಗಿರುತ್ತೆ ಅನ್ನುವಂಥ ಅರ್ಥ ಬರುತ್ತೆ. ಅದೇ ರೀತಿ pH ಮೌಲ್ಯ 7ಕ್ಕಿಂತ ಹೆಚ್ಚು ಇದ್ದಲ್ಲಿ ಅದು ಪ್ರತ್ಯಾಮ್ಲೀಯವಾಗಿರುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ. ಒಂದು ಪ್ರಣಾಳದಲ್ಲಿ 2 ಗ್ರಾಂ ಪರೀಕ್ಷಿಸಬೇಕಾಗಿರುವಂತಹ ಮಣ್ಣನ್ನ ತೆಗೆದುಕೊಳ್ಳಿ. ಅದಕ್ಕೆ 5 ml ನಷ್ಟು ನೀರನ್ನ ಸೇರಿಸಿ. ಈ ರೀತಿಯಾಗಿ ಚೆನ್ನಾಗಿ ಕಲಕಿ ತದನಂತರ ಸೋಸಿ ಆ ಮಣ್ಣು ಸಹಿತವಾದಂತಹ ನೀರಿರುತ್ತಲ್ಲ ಅದ್ರ ಒಳಗೆ ಪೇಟ್ನವನ್ನ ತೆಗೆದುಕೊಂಡು ಅದ್ದಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ? pH ಕಾಗದದಲ್ಲಿ 7ಕ್ಕಿಂತ ಕಡಿಮೆ ಏನಾದ್ರೂ ತೋರಿಸ್ತಾ ಇದ್ರೆ ಅದು ಆಮ್ಲೀಯ ಅಸಿಡಿಕ್, 7ಕ್ಕಿಂತ ಹೆಚ್ಚಿದ್ರೆ ಪ್ರತ್ಯಾಮ್ಲೀಯ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ತಿಳಿತಾ? ಇವತ್ತಿನ ಕ್ಲಾಸ್ನ ಕೊನೆಯ ಪ್ರಶ್ನೆ ಒಂದನ್ನ ನೋಡ್ಬಿಡೋಣ. ಕೊನೆಯ ಪ್ರಶ್ನೆ ಹೀಗಿರುತ್ತೆ. ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನ ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣಗಳೇನಿರಬಹುದು ಅಂತ ವಿವರಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಈ ಕ್ವಶನ್ ಅನ್ನ ಹೀಗೆ ನೋಡಬಹುದು ನಾವು.
ಒಂದು ಜಮೀನಿಗೆ ಕೃಷಿ ತಜ್ಞರು ಈಗ ಮಣ್ಣಿನ pH ಮೌಲ್ಯ ಒಂದು ನಿರ್ದಿಷ್ಟ ಮಿತಿಯೊಳಗೆ ಇರುವಾಗ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತೆ. ಮಣ್ಣು ಆಮ್ಲೀಯವಾಗಿದೆ ಅಂತ ಹೇಳಿದ್ರೆ ಸಸ್ಯಗಳು ಚೆನ್ನಾಗಿ ಬೆಳೆಯೋಲ್ಲ. ಈಗ ಮಣ್ಣು ಆಮ್ಲೀಯವಾಗಿದೆ ಅಂತ ಹೇಳಿದಾಗ ಅಲ್ಲಿ ಸಸ್ಯವರ್ಗವು ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಸಸ್ಯವರ್ಗಕ್ಕೆ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕಾಂಶಗಳೆಲ್ಲ ಪ್ರತ್ಯಾಮ್ಲೀಯ ಗುಣ. ಆಮ್ಲಜನಕ ಆಗಿರಬಹುದು, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಇವೆಲ್ಲವೂ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುತ್ತೆ. ಈಗ ಮಣ್ಣಿನ pH ಮೌಲ್ಯ ನಾವು ತಿಳ್ಕೊಬೇಕಾಗತ್ತೆ. ಸುಣ್ಣದ ಪುಡಿಯ ಪ್ರತ್ಯಾಮ್ಲೀಯ ಸ್ವಭಾವವುಳ್ಳ ಸಂಯುಕ್ತ ಇದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಮಣ್ಣಿಗೆ ಸೇರ್ಪಡೆ ಮಾಡೋದ್ರಿಂದ ಮಣ್ಣಿನ ಆಮ್ಲೀಯತೆ ಕಡಿಮೆಯಾಗುತ್ತೆ. ಆದ್ರಿಂದ ಕೃಷಿ ತಜ್ಞರು ಜಮೀನಿಗೆ ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನ ಸೇರಿಸಲು ಸಲಹೆ ನೀಡಿದ್ದಾರೆ. ಯಾಕಂತ ಹೇಳಿದ್ರೆ ಸುಣ್ಣ ಆಲ್ಕಲೈ, ಅದು ಪ್ರತ್ಯಾಮ್ಲೀಯವಾದಂತಹ ನಾನ್ ಅಸಿಡಿಕ್ ಗುಣವನ್ನ ಹೊಂದಿರುತ್ತೆ. ಆದ್ರಿಂದ ಕೃಷಿ ಭೂಮಿಗೆ ಈ ಸುಣ್ಣವನ್ನ ಸಿಂಪಡಿಸೋದ್ರಿಂದ ಅದು ಪ್ರತ್ಯಾಮ್ಲೀಯ ಗುಣವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾಗಿ ಹೇಳಿರ್ತಾರೆ. ಅರ್ಥ ಆಯ್ತಾ? ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಾಲ್ವ್ ಮಾಡ್ತಿರುವಂತಹ ಪ್ರಶ್ನೆಗಳೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ರೆ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ. ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ನಾವು ಹೋದ ತರಗತಿಯಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪರೀಕ್ಷಾ ದೃಷ್ಟಿಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಸಾಗೋಣ. ಸೊ ಹಾಗಾಗಿ ಎಲ್ಲಾರು ಕಾಯ್ತಾ ಇರ್ತೀರಾ ಅನ್ಸುತ್ತೆ. ಇದು ಭಾಗ 3 ಆಗುತ್ತೆ. ನಮ್ಮ ಆಮ್ಲಗಳು, ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಈ ಒಂದು ಪಠ್ಯದ ಕುರಿತಾದಂತಹ ಪರೀಕ್ಷಾ ದೃಷ್ಟಿಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕೆ. ಆಮ್ಲಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಠ್ಯದ ಕುರಿತಾದಂತಹ ಬಹು ನಿರೀಕ್ಷಿತವಾಗಿರುವಂತಹ ಪರೀಕ್ಷಾ ದೃಷ್ಟಿಯ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಸಾಗಿದ್ವಿ. ಅದೇ ರೀತಿಯಲ್ಲಿ ಈಗ ಮುಂದಿನ ಪ್ರಶ್ನೆ ಯಾವುದು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಶ್ನೆ 6. ಯಾಕಂದ್ರೆ ಹೋದ್ ಕ್ಲಾಸ್ ನಲ್ಲಿ 5 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ಎಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಕ್ಕಾಗತ್ತೆ ಅಂತ ನೋಡೋಣ. 6ನೇ ಪ್ರಶ್ನೆ ಹೀಗಿದೆ: ಅಮೃತ ಶಿಲೆ ಚೂರುಗಳೊಂದಿಗೆ ಸಾರಾರಿಕ್ತ ಆಮ್ಲ ಸೇರಿದಾಗ ಬಿಡುಗಡೆಯಾಗುವಂತಹ ಅನಿಲವನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಬಿಳಿ ಪ್ರಕ್ಷೇಪ ಉಂಟಾಗುವುದೇಕೆ? ಕಾರಣವೇನು? ಅಮೃತ ಶಿಲೆ ಚೂರುಗಳು. ಅಮೃತ ಶಿಲೆ ಅಂದ್ರೆ ಈಗ ಶಿರಡಿಯಲ್ಲಿ ಇರುವಂತಹ ಸಾಯಿಬಾಬಾದ ವಿಗ್ರಹ ಆಗಿರಬಹುದು ಅಥವಾ ಉತ್ತರ ಭಾರತದ ಕಡೆ ಸಾಮಾನ್ಯವಾಗಿ ಕಂಡು ಬರುವಂತಹ ದೇವಾಲಯಗಳೆಲ್ಲ ಆ ದೇವರ ವಿಗ್ರಹಗಳು ಅಮೃತ ಶಿಲೆಯಿಂದ ಕೆತ್ತಲ್ಪಟ್ಟಿರುತ್ತೆ. ನಮ್ಮ ದಕ್ಷಿಣ ಭಾರತದ ಕಡೆಗೆ ಕಪ್ಪು ಕಲ್ಲನ್ನ ನಾವು ಹೇಗೆ ಪ್ರಸಿದ್ಧಿಯನ್ನ ಪಡೆದಿದ್ಯೋ ಅದೇ ರೀತಿ ಅಂತಹ ಜಾಗಗಳಲ್ಲಿ ಅಮೃತ ಶಿಲೆಯ ಚೂರುಗಳನ್ನ ನಾವು ಕಾಣಬಹುದು. ಅಮೃತ ಶಿಲೆಯ ಚೂರುಗಳೊಂದಿಗೆ ಸಾರಾರಿಕ್ತ ಆಮ್ಲ ಕಾನ್ಸಂಟ್ರೇಟೆಡ್ ಆಸಿಡ್ ಸೇರಿಸಿದಾಗ ಬಿಡುಗಡೆಯಾಗುವಂತಹ ಅನಿಲವನ್ನು
ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಬಿಳಿ ಪ್ರಕ್ಷೇಪ ಉಂಟಾಗುವುದು ಕಾರಣವೇನು ಅನ್ನುವಂತಹ ಪ್ರಶ್ನೆಯನ್ನ ನೋಡ್ತಾ ಇದ್ವಿ. ಆ ಪ್ರಶ್ನೆಗೆ ಉತ್ತರವನ್ನ ನಾವಿಲ್ಲಿ ಕಂಡ್ಕೊಳ್ಳೋಣ. ಅಮೃತಶಿಲೆ ಚೂರುಗಳೊಂದಿಗೆ ಸಾರರಿಕ್ತ ಆಮ್ಲಗಳು ಪ್ರತಿವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ಕಾರ್ಬನ್ ಡೈ ಆಕ್ಸೈಡ್ ಈ ಒಂದು ಅನಿಲದ ಬಿಡುಗಡೆಯಾಗುತ್ತೆ. ಈ ಅನಿಲವನ್ನು ಸುಣ್ಣದ ತಿಳಿ ಅಂತ ಹೇಳಿದ್ರೆ ಏನ್ ಮಕ್ಳೇ? ಸುಣ್ಣದ ತಿಳಿ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸುಣ್ಣದ ತಿಳಿ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮೂಲಕ ಹಾಯಿಸಿದಾಗ ನೀರಿನಲ್ಲಿ ವಿಲೀನಗೊಳ್ಳದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪಣೆಗೊಳ್ಳುತ್ತದೆ. ಇದರಿಂದ ಸುಣ್ಣದ ತಿಳಿಯು ಹಾಲಿನಂತೆ ಬೆಳ್ಳಗಾಗುತ್ತದೆ. ಅರ್ಥ ಆಯ್ತಾ? ಈಗ ನಾನು 3 ಪಾಯಿಂಟ್ ಅನ್ನು ಹೇಳಿದ್ದೀನಿ. ಮೊದಲನೇದು ಅಮೃತ ಶಿಲೆ ಚೂರುಗಳೊಂದಿಗೆ ಸಾರರಿಕ್ತ ಆಮ್ಲ ಪ್ರತಿವರ್ತಿಸಿದಾಗ ರಿಯಾಕ್ಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್, ಇದು ಫಸ್ಟ್ ಪಾಯಿಂಟ್, ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗತ್ತೆ. ಅದಾದ ನಂತರ ಈ ಅನಿಲವನ್ನ ಸುಣ್ಣದ ತಿಳಿ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮೂಲಕ ಹಾಯಿಸಿದಾಗ ಅದು ನೀರಿನಲ್ಲಿ ವಿಲೀನಗೊಂಡು ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪಣೆಗೊಳ್ಳುತ್ತದೆ. ಇದರಿಂದ ಸುಣ್ಣದ ತಿಳಿಯು ಹಾಲಿನಂತೆ ಇರುತ್ತದೆ. ಇದರಿಂದ ಸುಣ್ಣದ ತಿಳಿಯು ಯಾವ ರೀತಿ ಇರುತ್ತೆ? ಹಾಲಿನಂತೆ ಬೆಳ್ಳಗೆ ಇರುತ್ತದೆ. ತಿಳಿತಾ? ಓಕೆ. ಈಗ ಪ್ರಶ್ನೆ ಏನಾಗಿತ್ತು? ಅಮೃತಶಿಲೆ ಚೂರುಗಳೊಂದಿಗೆ ಸಾರರಿಕ್ತ ಆಮ್ಲ ಸೇರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ನೋಟ್ ಮಾಡ್ಕೊಳ್ಳಿ. ಈ ಅನಿಲವನ್ನ ಸುಣ್ಣದ ತಿಳಿ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮೂಲಕ ಹಾಯಿಸಿದಾಗ ಅದು ನೀರಿನಲ್ಲಿ ವಿಲೀನಗೊಳ್ಳದ ಕ್ಯಾಲ್ಸಿಯಂ ಕಾರ್ಬೋನೇಟ್, ನೀರಿನಲ್ಲಿ ವಿಲೀನ ಡಿಸಾಲ್ವ್ ಆಗದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಲಿನಂತೆ ಬೆಳ್ಳಗೆ ಇರುತ್ತದೆ. ತಿಳಿತಾ? ಈ ಒಂದು ಪ್ರಶ್ನೆ ನಿಮ್ಗೆ 2 ಮಾರ್ಕ್ಸ್, 2 ಮಾರ್ಕಿನ ಪ್ರಶ್ನೆಯಾಗಿ ಬರಬಹುದು. ಈ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿರುತ್ತೆ. ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈಗ ಮುಂದಿನ ಪ್ರಶ್ನೆ ಕಡೆಗೆ ಸಾಗೋಣ್ವಾ? ಓಕೆ. ಮುಂದಿನ ಪ್ರಶ್ನೆ ಹೀಗಿದೆ. ಲೋಹಿಯ ಸಂಯುಕ್ತ ಎ ಸಾರರಿಕ್ತ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ನೊಂದಿಗೆ ವರ್ತಿಸಿ ಗುಳ್ಳೆಗಳನ್ನ ಉತ್ಪತ್ತಿ ಮಾಡುತ್ತದೆ. ಬಿಡುಗಡೆಯಾಗುವ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ. ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್. ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಸ್ವಲ್ಪ ಕಾಂಪ್ಲೆಕ್ಸಿಟಿ ಇರುವಂತಹ ಪ್ರಶ್ನೆ ಅಲ್ವಾ? ಐ ರಿಪೀಟ್. ಲೋಹೀಯ ಸಂಯುಕ್ತ ಎ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನ ಉತ್ಪತ್ತಿ ಮಾಡುತ್ತದೆ. ಬಿಡುಗಡೆಯಾಗುವಂತಹ ಅನಿಲ ಯಾವ ರೀತಿ ಇರ್ತದೆ ಅಂದ್ರೆ ಉರಿಯುತ್ತಿರುವಂತಹ ಮೇಣದ ಬತ್ತಿಯನ್ನ ಕೂಡ ಆರಿಸುತ್ತೆ. ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್. ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಪ್ರಶ್ನೆ ಇದೆ, ಉತ್ತರ ಇದೆ, ಇವೆಲ್ಲವೂ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ.
ಏನ್ ಕೊಟ್ಟಿದ್ದಾರೆ? ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರತಿವರ್ತಿಸಿ ಬೂದೀಕರಿಸುತ್ತಾ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇಲ್ಲಿ ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಇದರ ಜೊತೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದು ಪ್ರತಿವರ್ತಿಸಿ ಬುದ್ಧೀಕರಿಸುತ್ತಾ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇವುಗಳ ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಸಿಗುತ್ತೆ. ಈಗ ಕಾರ್ಬನ್ ಡೈಆಕ್ಸೈಡ್ ಎಂಬುದು ದಹ್ಯ ಪದಾರ್ಥವೂ ಅಲ್ಲ, ದಹನಾನುಕೂಲಿಯೂ ಅಲ್ಲ. ವೆರಿ ಇಂಪಾರ್ಟೆಂಟ್. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ದಹ್ಯ ಪದಾರ್ಥ ಅಲ್ಲ, ಅದೇ ರೀತಿಯಾಗಿ ದಹನಾನುಕೂಲಿಯೂ ಅಲ್ಲ. ದಹನಾನುಕೂಲಿಯೂ ಅಲ್ಲ. ಆದ್ದರಿಂದ ಅದು ಮೋಂಬತ್ತಿಯ ಜ್ವಾಲೆಯನ್ನ ನಂದಿಸುತ್ತೆ. ಈಗ ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೇರಿದಾಗ, ಪ್ರತಿವರ್ತಿಸಿದಾಗ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ದಹ್ಯ ಪದಾರ್ಥವೂ ಅಲ್ಲ, ಅದು ದಹ್ಯ ಸುಟ್ಟು ಹೋಗುವಂತದ್ದು ಅಲ್ಲ, ಅಥವಾ ದಹನಾನುಕೂಲಿ ಬೇರೆದು ದಹ್ಯ ಆಗುವಂಥದ್ದು ಅಲ್ಲ. ಆದ್ದರಿಂದ ಮೋಂಬತ್ತಿಯ ಜ್ವಾಲೆ ಏನಿದೆ ಅದನ್ನ ನಂದಿಸುತ್ತೆ, ಅಂದ್ರೆ ಆರಿಸುತ್ತೆ. ಹೀಗಾಗಿ ಈ ಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಲೋಹಿಯ ಸಂಯುಕ್ತ ಎ ಯು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ. ಅರ್ಥ ಆಯ್ತಾ? ಈ ಒಂದು ಕ್ರಿಯೆಯಲ್ಲಿ ಒಳಗೊಂಡಿರುವಂತಹ ಲೋಹಿಯ ಸಂಯುಕ್ತ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ. ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಹೀಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಾರಲ್ಲ, ಆ ರೀತಿ ಆಗಿದೆ. ಉತ್ತರ ಅವರೇ ಕೊಟ್ಬಿಟ್ಟಿದ್ದಾರೆ. ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಬರುತ್ತೆ ಅಂತ. ಸೊ ಕ್ಯಾಲ್ಸಿಯಂ ಕ್ಲೋರೈಡ್ ಬರುತ್ತೆ ಅಂದ್ರೆ ಆಬ್ವಿಯಸ್ಲಿ ಅದು ಕ್ಯಾಲ್ಸಿಯಂ ಕಾರ್ಬೋನೇಟೇ ಆಗಿರುತ್ತೆ. ಅದರ ಸಂಯುಕ್ತ ಈ ರೀತಿ ಇರುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ, ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಕ್ಯಾಲ್ಸಿಯಂ ಕ್ಲೋರೈಡ್ ಸಿಗುತ್ತೆ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ಅಂದ್ರೆ ನೀರು ಸಿಗುತ್ತೆ. ತಿಳಿತಾ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಇದರಿಂದ ನಮ್ಗೆ ಕ್ಯಾಲ್ಸಿಯಂ ಕ್ಲೋರೈಡ್, ಅವರೇ ನಿಮ್ಗೆ ಪ್ರಶ್ನೆಯಲ್ಲಿ ಕೇಳಿದಾರಲ್ವಾ, ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಸಿಕ್ಕಿರುತ್ತೆ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿರುತ್ತೆ ಪ್ಲಸ್ H2O ಅಂದ್ರೆ ನೀರು ಸಿಕ್ಕಿರುತ್ತೆ. ಇದಾಗಿರುತ್ತೆ ಅದರ ಸರಿದೂಗಿಸಿದ ಸಮೀಕರಣ. CA ಒಂದಿದೆ, CA1, CO3 ಇದೆ, ಆಕ್ಸಿಜನ್ 3 ಇದೆ ಇಲ್ಲಿ. ಸೊ ಆಕ್ಸಿಜನ್ ಇಲ್ಲಿ ಎಷ್ಟಿದೆ? 1. ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 2. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಸಮೀಕರಣವನ್ನ ನಾವ್ ಹೇಗ್ ಸರಿದೂಗಿಸ್ತೀವಿ ಅಂತ? ತೋರಿಸ್ತೀನಿ ನೋಡಿ. ಇಲ್ಲಿ CA ಒಂದಿದ್ಯಾ? ಇಲ್ಲಿ ಎಷ್ಟಿದೆ? 1 ಇದೆ. CO3 ಇದೆಯಾ? O3 ಇದೆಯಾ? ಇಲ್ಲಿ ಎಷ್ಟಿದೆ? O ಇಲ್ಲಿ 2 ಇದೆ. ಇಲ್ಲಿ ಎಷ್ಟಿದೆ? O1 ಇದೆ. 2 3 3 ಮ್ಯಾಚ್ ಆಗ್ತಾ ಇದೆಯಾ? HCl ಎಷ್ಟಿದೆ? H ಇಲ್ಲಿ 2 ಇದೆ. 2 ಇದೆಯಾ? ಇಲ್ಲಿ ಎಷ್ಟಿದೆ? H 2 ಇದೆ. Cl ಎಷ್ಟಿದೆ? 2 ಇದೆಯಾ? Cl 2 ಇದೆಯಾ? ಇಲ್ಲೆಷ್ಟಿದೆ? Cl 2 ಇದೆ. ಆಯ್ತಾ? ಈ ರೀತಿಯಾಗಿ ನಿಮ್ಗೆ ಒಂದು ಮ್ಯಾಚ್. ಸಿ ಎಷ್ಟಿದೆ? 1 ಇದೆ. ಇಲ್ಲಿ ಎಷ್ಟಿದೆ? C 1 ಇದೆ.
ಈ ರೀತಿಯಾಗಿ ಮ್ಯಾಚ್ ಆಗ್ತಾ ಇದೆ. LHS ಇಸ್ ಈಕ್ವಲ್ ಟು RHS ಆಗ್ತಾ ಇದೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಈ ನಡುವಿನ ವ್ಯತ್ಯಾಸಗಳು. ತಿಳಿತಾ? ಇದನ್ನ ನಾವು ಏನಂತ ಹೇಳ್ತೀವಿ? ಸರಿ ದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಐ ರಿಪೀಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಮ್ಲ. ನಮ್ಗೆ ಏನ್ ಸಿಗುತ್ತೆ? ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು H2O ಸಿಗುತ್ತೆ. ಇದಾಗುತ್ತೆ ಇದರ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಅರ್ಥ ಆಯ್ತಾ? ಈ ಒಂದು ಪ್ರಶ್ನೆ ನಿಮ್ಗೆ 2 ರಿಂದ 3 ಮಾರ್ಕ್ಸಿನ ಪ್ರಶ್ನೆಯಾಗಿ ಬರಬಹುದು ಪರೀಕ್ಷೆಯಲ್ಲಿ. ಇವತ್ತು ತೀರಾ ಇದ್ರ ಪುಟ್ಟ ಪುಟ್ಟ ಪ್ರಶ್ನೆಗಳನ್ನ ನಾವು ಎಷ್ಟಾಗುತ್ತೋ ಸಾಲ್ವ್ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಕಡೆಗೆ ಗಮನ ಹರಿಸೋಣವಾ? ಓಕೆ, ರೈಟ್. ಮುಂದಿನ ಪ್ರಶ್ನೆ ಬಹಳ ಪುಟ್ಟ ಪ್ರಶ್ನೆ. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳು ಯಾವುವು? ವೆರಿ ಇಂಟ್ರೆಸ್ಟಿಂಗ್. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಉಂಟಾಗುವಂತಹ ಉತ್ಪನ್ನಗಳು ಯಾವುವು? ಏನು ಎಷ್ಟೊಂದ್ಸಲ ಹೇಳಿದೀವಿ ಈ ಪ್ರಶ್ನೆಗೆ ಉತ್ತರ. ಏನಿರ್ಬೋದು ಈ ಪ್ರಶ್ನೆಗೆ ಉತ್ತರ? ಆಮ್ಲಗಳು ಪ್ರತ್ಯಾಮ್ಲಗಳ ಜೊತೆಗೆ ನಾನು ಶೇರ್ ಮಾಡೋದ್ ನಿಲ್ಸಿಲ್ಲ, ಕ್ಷಮಿಸಿ. ಆಮ್ಲಗಳು ಪ್ರತ್ಯಾಮ್ಲಗಳ ಜೊತೆಗೆ ಪ್ರತಿವರ್ತಿಸಿದಾಗ ಉಂಟಾಗುವಂತಹದ್ದು ಲವಣ ಪ್ಲಸ್ ನೀರು. ತಿಳಿತಾ? ಆಮ್ಲವು ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಒಂದು ಲವಣವು ಮತ್ತೆ ಒಂದು ನೀರು ಉಂಟಾಗುತ್ತೆ. ಕ್ಲಿಯರ್? ವೆರಿ ಸಿಂಪಲ್ ಅಲ್ವಾ? ಈಸಿ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ಮುಂದಿನ ಪ್ರಶ್ನೆಯೊಂದಿಗೆ ಸಾಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ತಟಸ್ಥೀಕರಣ ಕ್ರಿಯೆ ಎಂದರೇನು? 2 ಉದಾಹರಣೆಗಳನ್ನು ಕೊಡಿ. ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿದ್ರೆ ಏನು? ನೋಟ್ ಮಾಡ್ಕೊಳ್ಳಿ. ಆಮ್ಲ ಒಂದು ಬರ್ಕೊಳ್ಳಿ. ಆಮ್ಲ ಒಂದು ನಿರ್ದಿಷ್ಟ ಪ್ರಮಾಣದ ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿ ಆಮ್ಲದ ಗುಣವನ್ನು ಆಮ್ಲದ ಗುಣವನ್ನು ಪ್ರತ್ಯಾಮ್ಲದ ಗುಣವನ್ನು ಪರಸ್ಪರ ಲಯಗೊಳಿಸಿ ಲವಣ ಮತ್ತು ನೀರು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತಾರೆ. ಐ ರಿಪೀಟ್,
ಆಮ್ಲ ಒಂದು ನಿರ್ದಿಷ್ಟ ಪ್ರಮಾಣದ ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿ ಆಮ್ಲದ ಗುಣವನ್ನು ಪ್ರತ್ಯಾಮ್ಲದ ಗುಣವನ್ನು ಪರಸ್ಪರ ಲಯಗೊಳಿಸಿ ಲವಣ ಮತ್ತು ನೀರು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ತಟಸ್ಥೀಕರಣ ಅಂತ ಕರೀತಾರೆ. ನಾವು ಈ ಹಿಂದೆ ಒಂದು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ್ವಿ. ಏನದು? ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತೆ ಅಂತ. ಅದನ್ನೇ ನಾನು ಇಲ್ಲಿ ನಿಮ್ಗೆ ಬರೆದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಉದಾಹರಣೆಯನ್ನ ನಿಮ್ಗೆ ಕೊಡ್ಬೇಕು ಅನ್ನೋದಕ್ಕಿಂತ ಮುಂಚೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಆಮ್ಲ ಒಂದು ನಿರ್ದಿಷ್ಟ ಪ್ರಮಾಣದ ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿ ಆಮ್ಲದ ಗುಣವನ್ನು ಪ್ರತ್ಯಾಮ್ಲದ ಗುಣವನ್ನ ಪರಸ್ಪರ ಲಯಗೊಳಿಸಿ ಲವಣ ಮತ್ತು ನೀರು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಈಗ ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್, ಇಲ್ಲಿ ಎ ಸ್ಮಾಲ್ ಲೆಟ್ ಆಗಿರುತ್ತೆ, ಸೋಡಿಯಂ Na ಅಲ್ವಾ, NaOH, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಯಾವುದು? ಪ್ರತ್ಯಾಮ್ಲೀಯನ ಆಮ್ಲೀಯನ? ಪ್ರತ್ಯಾಮ್ಲೀಯ ಅಲ್ವಾ? ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ನಾನು ಸೇರಿಸಿದಾಗ ಏನ್ ಬರುತ್ತೆ? NaCl, ಸೋಡಿಯಂ ಕ್ಲೋರೈಡ್ ಪ್ಲಸ್ H2O ಸಿಗುತ್ತೆ. ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉಂಟು ಮಾಡುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲ, ಅಂತ ಬರ್ದಿರ್ತೀನಿ, ಪ್ರತ್ಯಾಮ್ಲ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇವೆರಡನ್ನು ಸೇರಿಸಿದಾಗ, ನಿರ್ದಿಷ್ಟ ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನೇ ಸೇರಿಸಿದಾಗ ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ ಪ್ಲಸ್ ನೀರು. ಸೋಡಿಯಂ ಕ್ಲೋರೈಡ್ ಒಂದು ಲವಣ, ನೀರು ಉಂಟಾಗುತ್ತೆ. ಅರ್ಥ ಆಯ್ತಾ? ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಿದಾಗ ಸೋಡಿಯಂ ಕ್ಲೋರೈಡ್ ಪ್ಲಸ್ ನೀರು ಉಂಟಾಗುತ್ತೆ. ಇಲ್ಲಿವರೆಗೂ ಕ್ಲಿಯರ್ ಆಗಿದ್ಯಾ? ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಮೆಗ್ನೀಷಿಯಂ ಪ್ಲಸ್, ಮೆಗ್ನೀಷಿಯಂ ಬಂದು ಹೈಡ್ರೋಕ್ಲೋರಿಕ್, ಮತ್ತೆ ಮೆಗ್ನೀಷಿಯಂ ಹೈಡ್ರೋಕ್ಲೋರೈಡ್ ಇದು ಒಂದು ಪ್ರತ್ಯಾಮ್ಲನೇ ಆಗಿರುತ್ತೆ, ಅಂತ ಬರ್ದಿರ್ತೀನಿ. ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದನ್ನ ನಾನು ಸೇರಿಸಿದಾಗ ಏನುಂಟಾಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ H2O, ನೀರು ಉಂಟಾಗುತ್ತೆ. 2H2O, 2H ಇದೆಯಲ್ಲ, ಆ ಕಾರಣಕ್ಕೆ ಇಲ್ಲಿ ಕೂಡ H2 ಬಂದು ಇಲ್ಲಿ 2H ಎಷ್ಟಾಗುತ್ತೆ? 4 ಆಗುತ್ತೆ. ಇಲ್ಲ, ಆದ್ರಿಂದ 2 2s 4 ಸರಿ ಹೋಗ್ಲಿಕ್ಕೆ ನಾವ್ ಈ ರೀತಿ ಮಾಡ್ತಾ ಇದೀವಿ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇವೆರಡು ಸೇರಿ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ H2O ಆಗುತ್ತೆ. ತಿಳಿತಾ? ಇದು ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿದ್ರೆ ಏನು, ಮತ್ತೆ ಅದಕ್ಕೆ ನಾವು ಕೊಡ್ತಾ ಇರುವಂತಹ ಎರಡು ಉದಾಹರಣೆಗಳು. ಕ್ಲಿಯರ್? ಅರ್ಥ ಆಯ್ತಾ? ಆಮ್ಲ ಒಂದು ನಿರ್ದಿಷ್ಟ ಪ್ರಮಾಣದ ಪ್ರತ್ಯಾಮ್ಲದೊಂದಿಗೆ ಪ್ರತಿವರ್ತಿಸಿ ಪ್ರತ್ಯಾಮ್ಲದ ಗುಣವನ್ನು ಪರಸ್ಪರ ಲಯಗೊಳಿಸಿ ಎಕ್ಸ್ಚೇಂಜ್ ಮಾಡಿ ಲವಣ ಮತ್ತು ನೀರು ಉಂಟು ಮಾಡುವ